ರಾಹುಲ್ ಒಂದು ಹಳೆಯ ಅಂಗಡಿಯಿಂದ ಒಂದು ದೊಡ್ಡ ಪುರಾತನ ಕನ್ನಡಿಯನ್ನ ಖರೀದಿಸಿದನು. ಅದು ನೋಡಲು ಬಹಳ ಸುಂದರವಾಗಿತ್ತು. ಅದಕ್ಕೆ ಕೆತ್ತನೆ ಇರುವ ಮರದ ಚೌಕಟ್ಟಿತ್ತು. ರಾಹುಲ್ ಅದನ್ನು ತನ್ನ ಮಲಗುವ ಕೋಣೆಯಲ್ಲಿ ಗೋಡೆಗೆ ನೇತು ಹಾಕಿದನು. ಆ ರಾತ್ರಿ ಒಂದು ವಿಚಿತ್ರ ಘಟನೆ ನಡೆಯಿತು. ರಾಹುಲ್ ಮಲಗುವ ಮುನ್ನ ಕನ್ನಡಿಯ ಮುಂದೆ ನಿಂತು ನೀರು ಕುಡಿಯುತ್ತಿದ್ದನು. ನೀರು ಕುಡಿದ ನಂತರ ಗ್ಲಾಸನ್ನು ಕೆಳಗಿಡಲು ಅವನು ಬಲಗೈಯನ್ನು ಚಾಚಿದನು. ಆದರೆ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಸ್ವಲ್ಪವೂ ಅಲುಗಾಡಲಿಲ್ಲ. ರಾಹುಲ್ ಗಾಬರಿಯಿಂದ ಗ್ಲಾಸನ್ನು ಕೆಳಗೆ ಬೀಳಿಸಿದನು. ಶಬ್ದವಾಯಿತು. ರಾಹುಲ್ ನಡುಗುತ್ತಾ ಕನ್ನಡಿಯ ಹತ್ತಿರ ಹೋದನು. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಅವನನ್ನೇ ನೋಡುತ್ತಾ ನಿಧಾನವಾಗಿ ಮುಗುಳ್ನಗೆ. ಇದು ಭ್ರಮೆ ಇರಬಹುದು ಎಂದುಕೊಂಡು ರಾಹುಲ್ ಕಣ್ಣು ಮುಚ್ಚಿಕೊಂಡನು. ಆದರೆ ಕನ್ನಡಿಯೊಳಗಿನ ರೂಪ ಕಣ್ಣು ಮುಚ್ಚಲಿಲ್ಲ. ಅಷ್ಟರಲ್ಲಿ ಅವನ ಬೆನ್ನ ಹಿಂದೆ ಒಂದು ಧ್ವನಿ ಕೇಳಿಸಿತು. ನನ್ನನ್ನು ಹೊರಗೆ ತಂದಿದ್ದಕ್ಕೆ ಧನ್ಯವಾದಗಳು ರಾಹುಲ್. ರಾಹುಲ್ ಬೆಚ್ಚಿಬಿದ್ದು ತಿರುಗಿ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿಯ ಕಡೆ ನೋಡಿದಾಗ ಕನ್ನಡಿ ಖಾಲಿಯಾಗಿತ್ತು. ಅದರಲ್ಲಿ ರಾಹುಲ್ನ ಪ್ರತಿಬಿಂಬವೇ ಇರಲಿಲ್ಲ. ಅವನಿಗೆ ಅರ್ಥವಾಯಿತು. ಇಷ್ಟು ದಿನ ಕನ್ನಡಿಯಲ್ಲಿದ್ದ ಆ ಪ್ರತಿಬಿಂಬ ಈಗ ಹೊರಗೆ ಬಂದಿದೆ ಮತ್ತು ನಿಜವಾದ ರಾಹುಲ್ ಈಗ ಎಲ್ಲಿ ಹೋಗಲ್ಲ. ಅಥವಾ ಈಗ ರೂಮಿನಲ್ಲಿ ಇರುವುದು ನಿಜವಾದ ರಾಹುಲ್. ಹೌದಾ?